ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ನಿಮ್ಮೆಲ್ಲರಿಗೂ ಚಿಕನ್ ಕಪ್ಲಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನನ್ನ ಸ್ಟೈಲಲ್ಲಿ ನಾನು ಮನೇಲಿ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 1/2 kg ಕೀಮಾ ತೊಗೊಂಡಿದ್ದೀನಿ. ಈ ಕೀಮಾನ ನಾವು ಒಂದು ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2 ಸತಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಸಾಫ್ಟ್ ಏನು ಬೇಡ, ತರಿಯಾಗೆ ನಾವು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಹಸಿ ಬಟಾಣಿನ 1 ಕಪ್ ಹಸಿ ಬಟಾಣಿನ ಇವಾಗ ತರಿಯಾಗಿ ರುಬ್ಕೊಬರ್ತೀನಿ. ನೋಡಿ, ಈ ಥರ ಹಸಿ ಬಟಾಣಿ ಈ ಥರ ರುಬ್ಕೊಂಡು ನಾನು ಕಪ್ಲಿ ಕಬಾಬ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಹಸಿ ಬಟಾಣಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಇಂಪಾರ್ಟೆಂಟು ನಮ್ಮ ಬಾಡಿಗೆ ಅಂತ. ಅದಕ್ಕೋಸ್ಕರ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನಲಿ ವೆಜಿಟೇಬಲ್ಸು ಅಂತ ನಾನು ಈ ಥರ ಟ್ರಿಕ್ನ ಯೂಸ್ ಮಾಡಿ ಕಪ್ಲಿ ಕಬಾಬನ್ನ ಮಾಡ್ತಾಯಿದ್ದೀನಿ. ಈ ರೀತಿ ರಫ್ ಆಗಿ ನಾವು ರುಬ್ಕೊಂಡು ಹಸಿ ಬಟಾಣಿನ ಚಿಕನ್ ಕೀಮಾಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಪೈಸಿ ಪೇಸ್ಟ್ನ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನ ನಾನು 2 ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ, ಶುಂಠಿ ಬೇಕಾಗಿರುವಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ, ಒಂದು 4ರಿಂದ 5-6 ಹಸಲು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಸ್ವಲ್ಪ 1-2 ರೆಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಾಳು ಮೆಣಸು 1 ಟೇಬಲ್ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಬಾಬ್ ತಿನ್ನೋವಾಗ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ನಾವು ತರಿಯಾಗೆ ಪೇಸ್ಟ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಏನು ಪೇಸ್ಟ್ ಮಾಡೋದು ಬೇಡ. ನೋಡಿ, ನಾನು ತೋರಿಸ್ತೀನಿ ಇವಾಗ. ನೋಡಿ, ಈ ಥರ ರಫಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕಪ್ಲಿ ಕಬಾಬಲ್ಲಿ ಇದೆಲ್ಲ ಸಿಗ್ತಾ ಇರಬೇಕು, ತಿಂತಾ ಇರೋವಾಗ ಸೂಪರಾಗಿರುತ್ತೆ ಟೇಸ್ಟು. ಮಕ್ಕಳೆಲ್ಲ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂತಾರೆ. ಟ್ರಸ್ಟ್ ಮೀ, ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೀವೆಲ್ಲರೂ. ನಮ್ಮ ಮನೇಲಂತೂ ನನ್ನ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಚಿಕ್ಕ ಮಗಂತೂ ತುಂಬಾ ಇಷ್ಟಪಟ್ಟು ತಿನ್ಕೊಂಡು ಓಡಾಡ್ತಾ ಇರ್ತಾನೆ. ಮತ್ತು ಪೇಸ್ಟ್ ಹಸಿಮೆಣಸಿನ್ಕಾಯಿ ಹಚ್ಚಿ ಕೂಡ ಹಾಕ್ಕೋಬೋದು. ಬಟ್ ಚಿಕ್ಕ ಮಕ್ಕಳಿರೋರು ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಬಿಟ್ರೆ ಅವ್ರಿಗೆ ಸಿಗೋದಿಲ್ಲ, ಚೆನ್ನಾಗಿ ತಿಂತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪೇಸ್ಟ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇವಾಗ ಚಿಕನ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚಿಕ್ಕದಾಗಿ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಏನಂದರೆ ತಿಂತಾಯಿದ್ರೆ ಕರ್ಮ್ ಅಂತ ಸಿಗ್ತಾ ಇರುತ್ತೆ, ಸಖತ್ತಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊತೀನಿ. ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣು, ಉಪ್ಪು, ಗರಂ ಮಸಾಲ, ಅರಿಶಿನ ಪುಡಿ, ಮತ್ತು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ದಿರೋರು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ಈಗ ನಾನು ಕಡಲೆಪಪ್ಪನ್ನ ಪೌಡ್ರ್ ಮಾಡಿಕೊಂಡು 1-2 ಟೇಬಲ್ ಸ್ಪೂನ್ ಆ ಕಡಲೆಪಪ್ಪು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ. ಇದನ್ನೆಲ್ಲ ಕೈಯಲ್ಲೇ ನಾನು ಮಿಕ್ಸ್ ಮಾಡಬೇಕು. ಸೌಟಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಬರೋದಿಲ್ಲ ಅಷ್ಟು ಚೆನ್ನಾಗಿ. ಸೊ ಕೈಯಲ್ಲೇ ನೀಟಾಗೆಲ್ಲ ಮಿಕ್ಸ್ ಮಾಡಿ ಕೊಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡಿ ಕೊಡ್ತಾಯಿದ್ರೆ ನಾವು ಹಾಕಿರೋ ಪದಾರ್ಥಗಳೆಲ್ಲನೂ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ಥರ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿ ನೀಟಾಗಿ ಕೊಟ್ಬಿಟ್ಟು ರೌಂಡಾಗಿ ಮಾಡಿಕೊಂಡು ಮತ್ತು ತಟ್ಕೋಬೇಕಾಗುತ್ತೆ ವಡೆ ಶೇಪಲ್ಲಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ. ಈ ಮಟನಲ್ಲಿ ಸಹ ಮಾಡ್ಕೋಬೋದು. ಮಟನಲ್ಲಿ ಇನ್ನೂ ಸೂಪರಾಗಿ ಬರುತ್ತೆ ಟೇಸ್ಟು. ಈ ಥರ ಎಲ್ಲ ಹಾಕಿ ನೀಟಾಗೆಲ್ಲ ಮಕ್ಳಿಗೆ ಮಾಡಿಕೊಡ್ತಾಯಿದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾರೆ ಓಡಾಡಿಕೊಂಡು. ಮತ್ತು ಆಯಿಲ್ ಕೂಡ ಅಬ್ಸರ್ವ್ ಮಾಡೋದು ಕಮ್ಮಿ ಇರುತ್ತೆ. ಯಾಕಂದರೆ ನಾವಿಲ್ಲಿ ಡೀಪ್ ಆಯಿಲಲ್ಲಿ ಮಾಡಲ್ಲ, ಪ್ಯಾನ್ ಫ್ರೈ ಮಾಡ್ತಾ ಇರೋದ್ರಿಂದ ಅಷ್ಟು ಆಯಿಲು ಕೂಡ ಬಾಡಿಗೆ ಹೋಗೋದಿಲ್ಲ. ಎಲ್ಲ ನೀಟಾಗಿ ಡಯಟ್ ಮಾಡೋರಂತೂ ಇದು ತುಂಬ ಚೆನ್ನಾಗಿ ಇರುತ್ತೆ ಈ ರೆಸಿಪಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾಯಿತು. ಇವಾಗ ಪ್ಯಾನ್ ಇಡ್ತಾಯಿದ್ದೀನಿ. ಪ್ಯಾನ್ಗೆ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ಗಾಣದ ಕಡಲೆಕಾಯಿ ಎಣ್ಣೆ ಘಮ ಅಂತ ಇರುತ್ತೆ. ಅಡುಗೆಗಳು ತುಂಬ ರುಚಿಯಾಗಿ ಬರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮಗೆ ಇವಾಗ ಯಾರಿಗಾದ್ರೂ ಥೈರಾಯ್ಡು ಮತ್ತು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಅಂಗಡಿ ಎಣ್ಣೆಗಳನ್ನ ಬಿಟ್ಟು ಗಾಣದ ಎಣ್ಣೆಗಳಿಗೆ ಕನ್ವರ್ಟ್ ಆಗಿಬಿಡಿ. ನಿಮ್ಮ ಹೆಲ್ತ್ ಆಟೋಮೆಟಿಕ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಸಿ ಆಗಿದೆ. ಈ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಕಾದಿದ್ದಾದಮೇಲೆ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಲ್ಲ ಕಪ್ಲಿ ಕಬಾಬ್ ಮಾಡೋದಕ್ಕೆ ಮಿಕ್ಸು. ಸೊ ಅದನ್ನು ನಾನು ಡೈರೆಕ್ಟಾಗಿ ತಟ್ಟಿ
ಪ್ಯಾನ್ಗೆ ಹಾಕ್ಕೊಳ್ತೀನಿ, ಯಾಕಂದರೆ ನನಗೆ ಅನುಭವ ಇರೋದ್ರಿಂದ. ಹೊಸ್ದಾಗಿ ಮಾಡೋರು ಏನು ಮಾಡ್ತೀರಾ ಅಂದರೆ ಒಂದು ಏನೋ ಆಯಿಲ್ ಪೇಪರ್ ಮೇಲೆ ನೀಟಾಗಿ ತಟ್ಟಿ ಇಟ್ಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಪ್ಯಾನ್ಗೆ ಹಾಕ್ಕೊಳ್ಳಿ. ನೋಡಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಡೈರೆಕ್ಟಾಗಿ ತಟ್ಟಿ ಹಾಕ್ಕೊಳ್ತೀನಿ. ನೀವು ಇದನ್ನು ಡೈರೆಕ್ಟಾಗಿ ಮಾಡ್ತೀನಿ ನಾನು, ಡೈರೆಕ್ಟಾಗಿ ಇದೇ ರೀತಿ ಮಾಡ್ಕೊಳ್ಳಿ. ಈ ಥರ ನೋಡಿ ಎಷ್ಟು ಈಸಿ. ನೀನು ಕಲಸಿರೋ ಮಿಕ್ಸ್ನ ಎತ್ಕೊಳ್ಳಿ, ಕೈಯಲ್ಲಿ ಏನು ತಟ್ಟಿ ಒಡೆ ಥರ ಪ್ಯಾನ್ಗೆ ಡೈರೆಕ್ಟಾಗಿ ಬಿಡ್ತಾ ಇದ್ದರೆ ಫಟಾಫಟ್ ಅಂತ ಚಿಕನ್ ಕಪ್ಲಿ ಕಬಾಬ್ ರೆಡಿ ಆಗೋಗ್ಬಿಡುತ್ತೆ. ಎಲ್ಲ ಸೈಡ್ ಡಿಶ್ಗೂ ಯೂಸ್ ಮಾಡ್ಬೋದು. ಏನೇ ಊಟ ನೀವು ತಿನ್ನಿ, ಈ ಥರ ಒಂದು ಮಾಡ್ಕೊಂಡು ಸೈಡ್ ಡಿಶ್ಶಾಗಿ ತಿನ್ಕೊಳ್ಳಿ, ಮಸ್ತಾಗಿ ಊಟ ಮಾಡ್ತೀರಾ. ಮತ್ತು ಡೈರೆಕ್ಟಾಗಿ ಸಹ ಈ ಥರ ಮಾಡ್ಕೊಂಡು ಸ್ನ್ಯಾಕ್ಸ್ಗೆ ತಿನ್ಕೊಳ್ಳಿ. ಡ್ರೈ ಐಟಮ್ಸ್ ಥರ ಇರುತ್ತೆ. ಯಾವಾಗ ಬೇಕಾದರೂ ಮಾಡ್ಕೊಬೋದು, ಯಾವಾಗ ಬೇಕಾದರೂ ತಿನ್ಕೊಬೋದು. ಯಾಕಂದರೆ ಬಟಾಣಿ ಎಲ್ಲ ಹಾಕಿರೋದ್ರಿಂದ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ ನೋಡಿ. ತುಂಬ ಹೆಲ್ತ್ಗೂ ಒಳ್ಳೆಯದಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ತಟ್ಟಿ ಪ್ಯಾನ್ಗೆ ಬಿಡ್ತೀನಿ. ಮತ್ತು ಒಂದು ಸೈಡು ಏನು ಪೂರ್ತಿಯಾಗಿ ಫ್ರೈ ಆಗೋವರೆಗೂ ನೆಕ್ಸ್ಟು ನೀವು ತಿರ್ವಕ್ಕೆ ಹೋಗಬೇಡಿ. ತಲ ಅಂಟ್ಕೊಳ್ಳೋದು ಮತ್ತು ಏನು ಹತ್ರನೇ ಇರಿ. ಮತ್ತು ಫ್ಲೇಮ್ ಬಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇರಲಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದೊಂದು ಟೈಮ್ಗೆ ಬಿಡ್ತಾಯಿದ್ದೀನಿ. ಇಲ್ಲಿ 6 ನಾನು ಬಿಟ್ಟಿದ್ದೀನಿ. ಇವಾಗ ನೋಡಿ ಎಣ್ಣೆ ಇಷ್ಟೇ ಹಿಡಿಸುತ್ತೆ, ಏನು ಜಾಸ್ತಿ ಎಣ್ಣೆ ಏನು ಬೇಕಾಗಿರೋದಿಲ್ಲ ಇದು ಮಾಡೋಕ್ಕೆ. ನೋಡಿ ಒಂದು 15 ನಿಮಿಷ ಬಿಟ್ಟು ನೋಡಿ ಈ ಥರ ಹಿಂಗೆ ತಿರುವಾಕ್ಕೊಳ್ಳಿ. ಎಷ್ಟು ನೀಟಾಗಿ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಇನ್ನೊಂದು ಸತಿ ತಿರುವಾಕ್ಬೇಕಾದ್ರೆ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಥರ ಸಕ್ಕತ್ತಾಗಿ ಮಾಡ್ಕೋಬೋದು. ಈ ಅಂಗಡಿಗಳಿಗೆಲ್ಲ ತಿನ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಳ್ಳೋದ್ರಿಂದ ಬದಲು ನಾವು ಮನೇಲೇ ಈ ರೀತಿ ವೆರೈಟಿಯಾಗಿ ಹೆಲ್ತಿಯಾಗಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಫ್ಯಾಮಿಲಿಗೆಲ್ಲ ಕೊಟ್ಕೊಂಡು ಮಜಾ ಮಾಡಿಕೊಂಡ್ರೆ ಹೆಲ್ತೂ ಚೆನ್ನಾಗಿರುತ್ತೆ. ನಮಗೆ ಏನು ಇಷ್ಟಪಟ್ಟು ಕೂಡ ಹೊಟ್ಟೆ ತುಂಬ ತಿನ್ಬೋದು, ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಹೆಲ್ತಿಯಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಕಪಲಿ ಚಿಕನ್ ಕಬಾಬ್ ರೆಡಿ ಆಗೋಯಿತು. ಇದ್ರ ಜೊತೆಗೆ ನೀವು ಚಟ್ನಿ ಮಾಡ್ಕೋಬೋದು, ಪುದೀನ ಚಟ್ನಿ ಈ ಥರ. ಮತ್ತು ಟೊಮಟೊ ಕೆಚಪ್ ಸಹ ಯೂಸ್ ಮಾಡ್ಬೋದು, ಬರೀ ಇದನ್ನೇ ತಿನ್ಬೋದು ಅಂದರೆ. ಇಲ್ಲ ಅಂದರೆ ಏನು ಬೇಡ, ಚಟ್ನಿನೂ ಬೇಕಾಗಿರೋದಿಲ್ಲ, ಟೊಮಟೊ ಕೆಚಪ್ಪು ಬೇಕಾಗಿರಲ್ಲ, ಇದನ್ನೇ ತಿಂತಾಯಿರಿ, ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಅಂದ್ಕೊಳ್ತೀನಿ ನಿಮ್ಗೆ ಈ ರೆಸಿಪಿ ಎಲ್ಲ ತುಂಬ ಇಷ್ಟ ಆಗಿದೆ ಅಂತ. ನೋಡಿ ಎಷ್ಟು ಗ್ರೀನಿಶ್ ಆಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಕಪಲಿ ಕಬಾಬ್ ರೆಡಿ ಆಗೋಯಿತು. ಈ ರೆಸಿಪಿನ ನೀವೆಲ್ಲನೂ ಟ್ರೈ ಮಾಡಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಫ್ಯಾಮಿಲಿಯವರೆಲ್ಲ ಇಷ್ಟಪಡ್ತೀರಾ. ಟ್ರೈ ಮಾಡಿದಾದ್ಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತಾನೆ ಇರ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಹೊಸ ರೆಸಿಪಿ ನೋಡಬೇಕಂದ್ರೆ ಫಟಾಫಟ್ ಅಂತ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರು, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ಲೈಕ್, ಶೇರ್, ಕಮೆಂಟ್, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಬ್ಲೆಸ್ಸಿಂಗ್ಸ್, ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಯಾಕಂದರೆ ಈ ರೀತಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ತುಂಬ ಮೋಟಿವೇಶನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನಿಮಗೆ ನಾನು ತೋರಿಸ್ತೀನಿ. ಆರೋಗ್ಯಕರವಾದ, ರುಚಿಕರವಾದ, ಬ್ಯೂಟಿಫುಲ್ ಆಗಿರುವಂತಹ ಚಿಕನ್ ಕಪ್ಲಿ ಕಬಾಬ್ ನಿಮ್ಮ ಮುಂದೆ ಇದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ. ಸೊ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ಗೆ ಯಾವಾಗೂ ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಹೆಚ್ಚಾಗ್ತಾ ಹೋಗ್ತಾ ಇರಲಿ. ಇದೇ ರೀತಿ ಹೊಸ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಹೆಲ್ತಿ ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ನಾನು ಇವತ್ತು ಈ ರೆಸಿಪಿನ ನೋಡಿ, ಚಪಾತಿ, ಇದು ಬಂದು ಮೆಂತ್ಯ ಚಪಾತಿ ಮತ್ತು ದಾಲ್ ತಡ್ಕ, ಸೊಪ್ಪಿನ ಪಲ್ಯ, ಸೈಡ್ ಡಿಶ್ಗೆ ಚಿಕನ್ ಕಪ್ಲಿ ಕಬಾಬ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಇವತ್ತಿನ ಲಂಚ್ ಆಗಿದೆ. ಸೊ ನೀವು ಇದೇ ರೀತಿ ಆರೋಗ್ಯಕರವಾಗಿ ಊಟಗಳನ್ನ ಮಾಡಿಕೊಂಡು ತಿಂತ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಆರೋಗ್ಯವಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ ನಾನು ಈ ರೆಸಿಪಿನ ಎಂಡ್ ಮಾಡ್ತಾ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲರನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.